Hey guys, welcome back to another monsoon ride. ಹತ್ತತ್ರ 2 ತಿಂಗಳ ಮೇಲಾಗಿತ್ತು, ಎಲ್ಲೂ ರೈಡ್ ಮಾಡಿರಲಿಲ್ಲ. ಯಾಕಂದರೆ ಸಿಕ್ಕಾಪಟ್ಟೆ ಮಳೆ ಗುರು. ಹೋಗಬೇಕು ಅಂತ ಅಂದ್ಕೊಂಡಿರೋ ಜಾಗದಲ್ಲೆಲ್ಲ ಫುಲ್ ರೆಡ್ ಅಲರ್ಟು. ಅದಕ್ಕೋಸ್ಕರ ಎಲ್ಲೂ ಹೋಗಿರಲಿಲ್ಲ. ಇವಾಗ ಚೂರು ಕಮ್ಮಿ ಆಗಿದೆ ಮಳೆ. ಈ ಕಿತ್ತೋ ಟ್ರಾಫಿಕ್ನ ದಾಟ್ಕೊಂಬರೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ಇವಾಗ ಆ್ಯಕ್ಚುಲಿ ಎಲ್ಲಿ ಹೋಗ್ತಿದ್ದೀನಿ ಅಂತ ನನಗೂ ಗೊತ್ತಿಲ್ಲ. ಇವಾಗ ಸೀದಾ ಹಾಸನ್ಗೆ ಹೋಗ್ತೀನಿ. ಹಾಸನ್ಗೆ ಹೋಗಿ ನಮ್ಮ ಬಾಸ್ನ ಮನೆಯಲ್ಲಿ ಉಳ್ಕೊಂಡು ಅಲ್ಲಿಂದ ಯಾವ ಕಡೆ ಆಗುತ್ತೋ ಗೊತ್ತಿಲ್ಲ. ಒಟ್ಟಲ್ಲಿ ಒಂದು ಮಾನ್ಸೂನ್ ರೈಡ್ ಮಾಡೋಣ. ಸುಮಾರು ದಿನ ಆಗೋಗಿತ್ತು, ಬೇರೆ ಎಲ್ಲೂ ಹೋಗಿರಲಿಲ್ಲ. ತಲೆ ಕೆಟ್ಟೋದಂಗೆ ಆಗಿತ್ತು ನಂದಂತೂ. ಹೀಗಾಗಿ ಬೈಕ್ ಎತ್ಕೊಂಡು ಗೇರ್ಸ್ ಹಾಕ್ಕೊಂಡು ಹೊರಟ್ಬಿಟ್ಟೆ. ಒಳ್ಳೆ ಡ್ರಿಸಲ್ ಆಗ್ತಾಯಿದೆ. ಇಷ್ಟೊತ್ತು ಮಳೆ ಇರಲಿಲ್ಲ, ಇವಾಗ ಚೂರು ಮಳೆ ಸ್ಟಾರ್ಟ್ ಆಯಿತು. ಹಿಂಗಾಗಿ ರೇನ್ ಗೇರ್ಸು ಎಲ್ಲ ಹಾಕೊಂಡ್ಬಿಟ್ಟೆ ಮೇಲೆ. ಇದೆ ನೆಲಮಂಗಲ ಬೈಪಾಸ್. ಇಲ್ಲಿಂದ ಲೆಫ್ಟ್ ಹೋಗೋಕ್ಕಿರೋದು. ಇಲ್ಲಿಂದ ಝೀರೋ ಟ್ರಾಫಿಕ್ಕು ಹಾಸನ್ವರ್ಗು. ಹಾಗೆ ಬುರ್ರೋ ಅನ್ನಿಸ್ಕೊಂಡು ಹೋಗ್ಬೋದು. ಸಾರಿ ಫಾರ್ ದ ಡಿಲೇ. ಇನ್ಮೇಲೆ ಡಿಲೇ ಆಗಲ್ಲ, ವ್ಲಾಗ್ ಬರ್ತಾ ಇರುತ್ತೆ. ವೆದರ್ ಮಾತ್ರ ಸಕ್ಕತ್ತಾಗಿದೆ. ಇದೊಂಥರ ಗುಳುಗುಳು ಅನ್ನುತ್ತೆ. ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರಿ ನೀವು, ಬೇಬಿನ ರೆಡಿ ಮಾಡಿಸಿದೆ. ಫುಲ್ ಖಡಕ್ಕಾಗಿ ರೆಡಿ ಆಗಿದ್ದಾಳೆ ನಮ್ಮ ಹುಡುಗಿ. ಏನ ಸುಂದ್ರಿ, ಜಿಂಕೆ ಆದಂಗೆ ಹೋಗ್ತಾ ಇದೆಯಾ? ಸೋಲೋ ಬಂದರೆ ಒಳ್ಳೆ ಮಜವಾಗಿರುತ್ತೆ ರೈಡು. ಇಷ್ಟೊತ್ತು ಮಳೆ ಇರಲಿಲ್ಲ, ನನ್ನ ಮಗನ ಜಸ್ಟ್ ಸ್ಟಾರ್ಟ್ ಆಯಿತು. ನಾನು ಹೆಂಗೋ ರೇನ್ ಗೇರ್ಸ್ ಹಾಕಿದ್ದೀನಿಲ್ಲ ಅಂತ ಹೊರಟೆ. ಗೈಸ್, ಇದು ನಂದು ಟೂರಿಂಗ್ ಸೆಟಪ್. ಇಲ್ಲಿ Insta360 ಮೌಂಟ್ ಮಾಡಿದ್ದೀನಿ. ಇದು ನನ್ನ ಗ್ಲೌಸು. ಇದು ಸೀಟ್ ಕುಷನ್. ಇದೊಂಥರ ಹನಿಕೋಮ್ ಸ್ಟ್ರಕ್ಚರ್ ಇರುತ್ತೆ. ಇದು ಈ ಥರದ್ದೊಂದು ಇಟ್ಕೊಳ್ಳಿ, ನೀವು ಲಾಂಗ್ ರೈಡ್ ಎಲ್ಲ ಮಾಡ್ತೀರಾ ಅಂದರೆ ಈ ಥರ ಟೈರ್ ಮಾಡ್ಬೋದಿರುತ್ತೆ. ನಾನು ಜಸ್ಟ್ ಹಂಗೆ ಹಿಂಗೆ ಹಾಕಿದ್ದೀನಿ, ಸ್ಲಿಪ್ ಆಗಲ್ಲ. ಅದು ಲಾಂಗ್ ರೈಡ್ ಮಾಡ್ತೀರಾ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಕುಷನ್ 1500 ಏನೋ ಬೀಳುತ್ತೆ ಅದು, ಬಟ್ ವರ್ತ್ ಅನ್ಬೋದು. ಆಮೇಲೆ ಬ್ಯಾಗು ನಂದು ಟೇಲ್ ಬ್ಯಾಗ್ ಥರ. ಇಲ್ಲೇ ಒಂದು ಸ್ಟಾಪ್ ಕೊಟ್ಟಿದೆ, ಸಗದಾಗಿತ್ತು ಲೊಕೇಶನ್ ಥರ ಹೈವೇಲಿ. ನೋಡಿ ಹೆಂಗಿದೆ ಬಸ್ ಸ್ಟಾಪ್. ಅದು ಲಕ್ಷ್ಮೀಪುರ ಅಂತ. ಈ ಕಡೆ ಹೋದರೆ ಬೆಂಗಳೂರು, ಕಡೆಯಿಂದ ಬಂದ ಹೋಗ್ತಾ ಹಾಸನ. ಓಕೆ, ಸಿಗೋಣ ಮುಂದೆ. ಇವಾಗ ಜಸ್ಟ್ ಹಾಸನ್ ರೀಚ್ ಆದೆ. ನೋಡಿ ಒಂಚೂರು ಮಳೆ ಇಲ್ಲ ಇಲ್ಲಿ. ಹಾಸನ್ ನೋಡಿದ್ರೆ ಒಂಥರ ಖುಷಿ ಗುರು. ಓಕೆ, ಇಲ್ಲಿಂದ ಫ್ರೆಂಡ್ ರೂಮ್ಗೆ ಹೋಗಿ ನಾಳೆ ಸಿಗ್ತೀನಿ ನಿಮಗೆ. ಓಕೆ ಗೈಸ್, another day, another morning. ಓಕೆ, ಪ್ಲ್ಯಾನ್ ಸೆಟ್ ಆಯಿತು. ಇವತ್ತು ಸಕಲೇಶ್ಪುರನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ, ಯಾವ ಕಡೆ ಹೋಗ್ತೀನಿ ಅಂತ ನೀವೇ ನೋಡಿವ್ರಂತೆ. ಕಾಗಿನಾರೆ ಅಂತ ಒಂದು ಜಾಗ ಇದೆ, ಅಲ್ಲಿ ಒಳ್ಳೊಳ್ಳೆ ವ್ಯೂ ಪಾಯಿಂಟ್ಗಳು ಸಿಗುತ್ತೆ. ಬನ್ನಿ ನೋಡೋಣ. ಸದ್ಯಕ್ಕೆ ಬಿಸಿಲಿದೆ, ಇನ್ನೂ ರೇನ್ ಗೇರ್ಸ್ ಹಾಕ್ಕೊಂಡಿಲ್ಲ. ಸ್ವಲ್ಪ ತಿಂಡಿ ತಿನ್ಕೋತೀನಿ. ಹಾಸನಕ್ಕೆ ಬಂದರೆ ಮಾತ್ರ ಇಲ್ಲೊಂದು HVR ಅಂತ ಇದೆ ಒಂದು ಹೋಟೆಲ್. ಅಲ್ಲಿ ದೋಸೆ ಮಾತ್ರ ಸಕ್ಕತ್ತಾಗಿ ಸಿಗುತ್ತೆ. ಹಾಸನಕ್ಕೆ ಬಂದರೆ ಅಲ್ಲೊಂದು ಸರಿ ಟ್ರೈ ಮಾಡಿ. ರಶ್ ಇದ್ದಂಗಿಲ್ಲ ಹೋಟೆಲ್. ನೋಡೋಣ. ಓ ಅಣ್ಣ ಫ್ರೀ ಇದ್ದಾರೆ ಅಣ್ಣ. ಒಂದು ಓಪನ್. ತುಂಬ ಗಾಳಿ ಇದೆ ಇವತ್ತು ಗೈಸ್. ಈ ಊರ ಹೆಸರು ಏನು ಹೇಳಿ? ಸಿಂಗಾಪುರ್. ಜಸ್ಟ್ ಸಿಂಗಾಪುರಿಂದ ಹೋಗ್ತಾ ಇದ್ದೀನಿ ನೋಡಿ. ಸಖತ್ತಾಗಿದೆ ಊರ ಹೆಸರು, ಸಿಂಗಾಪುರ್. ನೋಡಿ, ಈ ಸಿಂಗಾಪುರಿಗೆ ಬರೋಕ್ಕೆ ನಿಮ್ಗೆ ಪಾಸ್ಪೋರ್ಟು ವೀಸಾ ಏನೋ ಬೇಕಾಗಿಲ್ಲ.
ನನ್ನ ಮಗ ನೀರು ಹಾರಿಸ್ಕೊಬ್ತು. ಇಟ್ಸ್ ಅ ರ್ಯಾಂಡಮ್ ಟ್ಯೂಸ್ಡೇ ಗೈಸ್. ನೋಡಿರಿ ಎಲ್ಲರೂ ಸ್ಕೂಲ್ಗೋಸ್ಕರ ಹೋಗಿ ನಿಂತ್ಕೊಂಡವ್ರೆ. ಗೈಸ್ ಅದೇ ನೋಡಿ ಸಕಲೇಶ್ಪುರ ಸಿಟಿ ಒಳಗೆ ಹೋಗ್ತಾ ಇಲ್ಲ, ಈ ಕಡೆ ಆಚೆ ಹೈವೇ ಮೇಲೆ ಹೋಗ್ತಾ ಇದ್ದೀನಿ. ಮತ್ತು ಶುರುವಾಯ್ತು ನೋಡ್ರಿ ಮಳೆ ಇದು. ಇಲ್ಲಿ ಮುಂದೆ ಹೋಗಿ ನಾವು ರೈಟ್ ಹೋಗಬೇಕು. ಹೌದಾ? ಕರೆಕ್ಟ್. ಮನ್ಯ ಕೂಡ್ ರಸ್ತೆ ಊರು ಧರ್ಮಸ್ಥಳ. ಎಸ್, ಸಾಕಾಗಿದೆ ಗುರು ಜಾಗ ನೋಡಿ, ಮುಂಬಾಟಾಗಿದೆ. ಸೇಮ್ ಗುರು ಬಿಸ್ಲೆ ಘಾಟ್ಗೂ ನೀವು ಹಿಂಗೆ ಹೋಗ್ಬೋದು. ಬಿಸ್ಲೆ ಘಾಟ್ ಸುಬ್ರಹ್ಮಣ್ಯ ಅದು ಮಸ್ತಾಗಿದೆ. ಬಿಸ್ಲೆ ಘಾಟ್ ರೋಡು, ಬಿಸ್ಲೆ ಘಾಟ್. ಹಾಂ, ಏನು ಗುರು ಹಿಂಗೆ ಕಾಣಿಸ್ತಾ ಇದೆ, ಇದು ಸಕ್ಕದಾಗಿ ಕಾಣಿಸ್ತಾ ಇದೆ. ಲೆನ್ಸ್ ಮ್ಯಾಗ ಅವಾಗ ನೀರು ಕೂತ್ಕೊಂಡಿರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ವರ್ಷದ ಮರೆತ್ರೆ. ಎಸ್, ಇನ್ನೊಂದು ಲೇಯರ್ ರೇನ್ ಕೋಟ್ ಹಾಕೊಂಡ್ಬಿಡೋಣ ಅಂತ. ಓ, ಒಂಥರ ಸಾಕಾಗಿದೆ ಅಲ್ವ ಜಾಗ ಇದು. ಅದೇ ಇಲ್ಲಿ ಗೈಸ್, ಇವತ್ತು ನಮ್ಮ ಜರ್ನಿ ಕಾಗಿನಾರೆ ಗೊತ್ತಲ್ಲ. ಇಲ್ಲೊಂದು ಕಡೆ ಬೈಕ್ ನಿಲ್ಸಿದ್ದೀನಿ, ಸಖತ್ತಾಗಿದೆ ನೋಡಿ. ಇದೊಂದು ಮರ ಇದೆ ನೋಡಿ, ಬೊಂಬಾಟಾಗಿದೆ ಮಾತ್ರ ಜಾಗ.